ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. ಯುವ ನಿಧಿಯ ಸೆಪ್ಟೆಂಬರ್ ಮಂತಿನ ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಹೌದು, ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳಿಗೆ ಯುವ ನಿಧಿಯ ಆಗಸ್ಟ್ ಮಂತಿನ ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು ಮತ್ತು ಇವಾಗ ಸೆಪ್ಟೆಂಬರ್ ಮಂತಿನ ಹಣವೂ ಕೂಡ ಕ್ರೆಡಿಟ್ ಆಗಿರುವಂಥದ್ದು. ಸೊ ನಾನು ಈ ಒಂದು ವಿಡಿಯೋನ ಮೊನ್ನೆನೇ ಮಾಡಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗಿದೆ. ಯುವ ನಿಧಿಯ ಸೆಪ್ಟೆಂಬರ್ ಮಂತಿನ ಹಣವೂ ಕೂಡ ಕ್ರೆಡಿಟ್ ಆಗಿರುವಂಥದ್ದು. ಸೊ ನಾವು ಈ ಒಂದು ವಿಡಿಯೋದಲ್ಲಿ ಒಬ್ಬ ವಿದ್ಯಾರ್ಥಿಯ ಸೆಪ್ಟೆಂಬರ್ ಮಂತಿನ ಸ್ಟೇಟಸನ್ನು ಚೆಕ್ ಮಾಡೋಣ. ಸೊ ಯಾವೊಂದು ಮಂತಿನ ಹಣ ಕ್ರೆಡಿಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಪ್ರೂಫು ಕೂಡ ತೋರಿಸ್ತೀನಿ. ನಾನು ಸೆಪ್ಟೆಂಬರ್ ಮಂತಿನ ಹಣ ಕ್ರೆಡಿಟ್ ಆಗಿರುವಂಥದ್ದು ಪ್ರೂಫು ಕೂಡ ನಾನು ತೋರಿಸ್ತೀನಿ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಓಕೆ, ನಾವಿವಾಗ ಸೇವಸ್ ಒಂದು ಪೋರ್ಟಲನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಪೋರ್ಟಲ್ ಓಪನ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದು ಚೆಕ್ ಸ್ಟೇಟಸ್ ಅಂತ ಇದೆಯಲ್ಲ, ಈ ಒಂದು ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ ಇದೆಯಲ್ಲ, ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಯುವ ನಿಧಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಯುವ ನಿಧಿಯ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ, ರೆಫರೆನ್ಸ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸೆಲೆಕ್ಟ್ ಮಂತ್ ಅಂತ ಇದೆಯಲ್ಲ, ನಾವಿಲ್ಲಿ ಸೆಪ್ಟೆಂಬರ್ ಮಂತಿನ ಸ್ಟೇಟಸನ್ನು ಚೆಕ್ ಮಾಡ್ತಾ ಇದ್ದೀವಿ. ಸೊ ನಾವಿಲ್ಲಿ ಸೆಪ್ಟೆಂಬರ್ 2025 ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ನೀವಿಲ್ಲಿ ಸೆಪ್ಟೆಂಬರ್ 2025 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪ್ಲಿ ಇಲ್ಲಿ ಕೆಳಗಡೆ ಕ್ಲಿಕ್ ಕೇರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಈ ಒಂದು ಕ್ಲಿಕ್ ಕೇರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಶೋ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಪೇಮೆಂಟ್ ಸ್ಟೇಟಸಲ್ಲಿ ಬ್ಲ್ಯಾಂಕ್ ಆಗಿ ಶೋ ಆಗ್ತಾ ಇದೆ. ಆ್ಯಂಡ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಕೂಡ ಇಲ್ಲಿ ಬ್ಲ್ಯಾಂಕ್ ಆಗಿ ಶೋ ಆಗ್ತಾ ಇದೆ. ಸೊ ಈ ಒಂದು ವಿದ್ಯಾರ್ಥಿಗೆ ಸೆಪ್ಟೆಂಬರ್ ಹಣ ಕ್ರೆಡಿಟ್ ಆಗಿದೆ, ಆದರೂ ಕೂಡ ಇಲ್ಲಿ ಪೇಮೆಂಟ್ ಸ್ಟೇಟಸಲ್ಲಿ ಬ್ಲ್ಯಾಂಕ್ ಆಗಿ ಶೋ ಆಗ್ತಾ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸೆಪ್ಟೆಂಬರ್ ಮಂತಿನ ಹಣ ಯಾರಿಗೆಲ್ಲ ಕ್ರೆಡಿಟ್ ಆಗಿದೆಯಲ್ಲ ಆ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಇದೇ ರೀತಿ ಸ್ಟೇಟಸಲ್ಲಿ ಬ್ಲ್ಯಾಂಕ್ ಆಗಿ ಶೋ ಆಗ್ತಾ ಇದೆ. ಸ್ಟೇಟಸಲ್ಲಿ ಇಲ್ಲಿ ಯಾವುದೇ ರೀತಿ ಅಪ್ಡೇಟ್ ಆಗಿಲ್ಲ, ಇದು ಮುಂದೆ ಅಪ್ಡೇಟ್ ಆಗುತ್ತೆ. ಆ್ಯಂಡ್ ಮೇನ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಸೆಪ್ಟೆಂಬರ್ ಮಂತಿನ ಹಣ ಬಂದು ಕ್ರೆಡಿಟ್ ಆಗಿರುತ್ತೆ. ಸೊ ನಾನೀಗ ಸೆಪ್ಟೆಂಬರ್ ಮಂತಲ್ಲಿ ಕ್ರೆಡಿಟ್ ಆಗಿರುವಂಥ ಹಣದ ಪ್ರೂಫನ್ನು ತೋರಿಸ್ತೀನಿ. ಓಕೆ, ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ಬೋದು ಸೆಪ್ಟೆಂಬರ್ ಮಂತಲ್ಲಿ ಕ್ರೆಡಿಟ್ ಆಗಿರುವಂಥ ಪ್ರೂಫ್ ಇದಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು 3000 ಅಮೌಂಟ್ ಕ್ರೆಡಿಟ್ ಆಗಿರುವಂಥದ್ದು. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ನಮಗೆ ಆಗಸ್ಟ್ ಮಂತಿನ ಹಣ ಬಂದು ಕ್ರೆಡಿಟ್ ಆಗಿತ್ತು. ಆ್ಯಂಡ್ ಇವಾಗ ಸೆಪ್ಟೆಂಬರ್ ಮಂತಿನ ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು 31/10/2025 ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಅಕ್ಟೋಬರ್ 31 ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಆ್ಯಂಡ್ ಇನ್ನೊಬ್ಬ ವಿದ್ಯಾರ್ಥಿಗೆ ಹಣ ಕ್ರೆಡಿಟ್ ಆಗಿರುವಂಥ ಪ್ರೂಫ್ ಕೂಡ ನೀವಿಲ್ಲಿ ನೋಡ್ಬೋದು 31/10/2025 ಸೆಪ್ಟೆಂಬರ್ ಮಂತಿನ ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಸೊ ಬೇರೆ ಬೇರೆ ಅಕೌಂಟ್ ನಂಬರ್ ಇದೆ, ನೀವಿಲ್ಲಿ ಗಮನಿಸ್ಬೋದು. 3000 ಅಮೌಂಟ್ ಬಂದು ಕ್ರೆಡಿಟ್ ಆಗಿರುವಂಥದ್ದು 31/10/2025 ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಆ್ಯಂಡ್ ಇದು ಸೆಪ್ಟೆಂಬರ್ ಮಂತಿನ ಯುವ ನಿಧಿಯ ಹಣ ಆಗಿರುತ್ತೆ. ಆ್ಯಂಡ್ ನಿಮಗೆ ಇನ್ನೂ ಅಕ್ಟೋಬರ್ ಮತ್ತು ನವಂಬರ್ ಮಂತಿನ ಹಣ ಸೆಲ್ಫ್ ಡಿಕ್ಲರೇಷನ್ ಡೇಟ್ ಕ್ಲೋಸ್ ಆದ ನಂತರ ಕ್ರೆಡಿಟ್ ಆಗುತ್ತೆ. ಸೊ ಇವಾಗ ಜಸ್ಟ್ ನಾವು ನವಂಬರ್ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿರೋದ್ರಿಂದ ಇನ್ನೂ ನವಂಬರ್ ಮಂತಿನ ಹಣ ಬಂದು ರಿಲೀಸ್ ಆಗಿಲ್ಲ. ರಿಲೀಸ್ ಆದ ನಂತರ ನಾನು ನಿಮಗೆ ನವಂಬರ್ ಮಂತಿನ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಸದ್ಯಕ್ಕೆ ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್ವರೆಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಸೆಪ್ಟೆಂಬರ್ ಮಂತಿನ ಹಣ ಬಂದು ಕ್ರೆಡಿಟ್ ಆಗಿರುತ್ತೆ. ಆ್ಯಂಡ್ ಇನ್ನೂ ಯಾರೆಲ್ಲ ನವಂಬರ್ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟ್ ಮಾಡಿಲ್ಲ ಆ ಒಂದು ವಿದ್ಯಾರ್ಥಿಗಳು ನೀವು ಈ ಒಂದು ವಿಡಿಯೋ ನೋಡಿಕೊಂಡು ನಿಮ್ಮ ಒಂದು ನವಂಬರ್ ಮಂತಿನ ಸೆಲ್ಫ್ ಡಿಕ್ಲರೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಐ ಹೋಪ್ ಎಲ್ಲ ವಿದ್ಯಾರ್ಥಿಗಳಿಗೆ ಹಣ ಕ್ರೆಡಿಟ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲ್ಲಿ.